ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಸೂಸ್ಲಾ. ಇದು ತಿನ್ಲಿಕ್ಕೆ ತುಂಬಾ ಸಾಫ್ಟ್ ಆಗಿತ್ತು, ಟೇಸ್ಟ್ ಅಲ್ಲಿ ಕೂಡ ಅದ್ಭುತವಾಗಿರುತ್ತೆ. ಇದನ್ನ ಮಾಡ್ಲಿಕ್ಕೆ ನಾನು 3 ಕಪ್ ಮಂಡಕ್ಕಿನ ಒಂದು 10 ನಿಮಿಷ ಕಾಲ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಆಮೇಲೆ ನೀರಿಂದ ಅದನ್ನ ಹಿಂಡಿ ತೆಗೆದು ಅದರಲ್ಲಿ 1 ಟೀ ಸ್ಪೂನ್ ಉಪ್ಪು ಮತ್ತೆ ಅರ್ಧ ಟೀ ಸ್ಪೂನ್ ಶುಗರ್ ನ ಹಾಕ್ಬೇಕು. ಇವಾಗ ಇದಕ್ಕೆ ಮುಖ್ಯವಾಗಿ 2 ಟೀ ಸ್ಪೂನ್ ಪುಟಾಣಿ ಪೌಡರ್ ನ ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಿಸಿ ಅದರಲ್ಲಿ ಉದ್ದಿನ ಬೇಳೆ, ಕಡಲೆಬೇಳೆ ಹಾಗೂ ಸಾಸಿವೆ ಜೀರಿಗೆನ ಹಾಕಿ ಹುರಿಬೇಕು. ಇದಕ್ಕೆ ನಾನು 3 ಹಸಿಮೆಣಸಿನಕಾಯಿ ಹಾಗೂ ಕರಿವೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚು ಬೇಕಾದ್ರೆ ನೀವು ಮೆಣಸಿನಕಾಯಿ ಸ್ವಲ್ಪ ಹೆಚ್ಚಾಗಿ ಹಾಕೋಬಹುದು. 1 ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಅದನ್ನ ಫ್ರೈ ಮಾಡ್ತಾ ಹೋಗ್ಬೇಕು. 2 ನಿಮಿಷ ಹುರಿದ್ಮೇಲೆ ಈರುಳ್ಳಿ ಕಂದು ಬಣ್ಣ ಆದ್ಮೇಲೆ ಇದಕ್ಕೆ ನಾವು ಅರಿಶಿನ ಹಾಗೂ ಹಿಂಗನ್ನ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ ಹುರಿದಿದ್ದು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನೀವು ಹುರಿದಿರ್ಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಎಣ್ಣೆ ಹಾಕಿದ ತಕ್ಷಣ ಇದನ್ನ ಹಾಕೊಂಡು ಹುರಿಬೇಕು. ಇವಾಗ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಮಂಡಕ್ಕಿನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಮೇಲೆ 1 ಟೀ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಮತ್ತೊಂದ್ಸರಿ ಮಿಕ್ಸ್ ಮಾಡ್ಬೇಕು. ಇಷ್ಟೇ ಸಿಂಪಲ್ ನೋಡಿ ಮಾಡೋದು ಮಂಡಕ್ಕಿ ಸೂಸ್ಲಾ. ಖಂಡಿತ ಟ್ರೈ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗ್ ಅನಿಸ್ತು ಅಂತ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿ ಜೊತೆ. ರೆಸಿಪಿ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.